ವೀಕ್ಷಕರೇ, ಚಿತ್ತಾಪುರದಲ್ಲಿ ಬಾಬುರಾವ್ ಚಿಂಚನ್ಸೂರ್ಗೆ ಅಭಿನಂದನಾ ಸಮಾರಂಭ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಚಿತ್ತಾಪುರ ಪಟ್ಟಣದ ಸೇಂದಿ ಡಿಪೋ ಮೈದಾನದಲ್ಲಿ ಬಿಜೆಪಿ ಮಂಡಲದ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಬಾಬುರಾವ್ ಚಿಂಚನ್ಸೂರ್ ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಿದರು. ಕಾರ್ಯಕ್ರಮದ ಪ್ರಾರಂಭಕ್ಕೂ ಮುನ್ನ ತೆರೆದ ವಾಹನದಲ್ಲಿ ಬಾಬುರಾವ್ ಚಿಂಚನ್ಸೂರ್, ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಕೇಂದ್ರ ಆಹಾರ ನಿಗಮ ನಿರ್ದೇಶಕಿ ಅಮರೇಶ್ವರಿ ಚಿಂಚನ್ಸೂರ್, ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಎಂಎಲ್ಸಿಗಳಾದ ಬಿಜಿ ಪಾಟೀಲ್, ಸುನಿಲ್ ವಲ್ಲಾಪುರೆ, ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಬಸವರಾಜ್ ಮತ್ತಿಮೂಡ್, ಶರಣು ಸಲ್ಗಾರ್, ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್, ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್, ತಾಲೂಕಾ ಅಧ್ಯಕ್ಷ ನೀಲಕಂಠ ಪಾಟೀಲ್ ಸೇರಿದಂತೆ ಅನೇಕ ನಾಯಕರಿಗೆ ಚಿತ್ತಾಪುರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆ ಮಾಡಿದರು. ನಂತರ ವೇದಿಕೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು.
ನಂತರ ಬಸವ ಕಲ್ಯಾಣ ಶಾಸಕ ಶರಣು ಸಲಗರ್ ಮಾತನಾಡಿದರು. ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಶ್ರೀ ಬಾಬುರಾವ್ ಚಿಂಚನ್ಸೂರ್ ಅವರ ಅವಶ್ಯಕತೆ ಮುಂದಿನ ಚುನಾವಣೆಯಲ್ಲಿ ಸಾಕಷ್ಟು ಇದೆ ಅಂತಕ್ಕಂಥದ್ದು ಗಮನದಲ್ಲಿಟ್ಟುಕೊಂಡು ಇವತ್ತು ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕ ಮಾಡಿದೆ. ನನ್ನ ಭರವಸೆ ಇದೆ, ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಲಕ್ಷ್ಮಣ ಸವದಿ ಸಾಹೇಬರಿಗೆ ಹೆಗಲು ಕೊಟ್ಟು ಬಾಬುರಾವ್ ಚಿಂಚನ್ಸೂರ್ ಅವರು ಅತ್ಯಧಿಕ ಸೀಟುಗಳನ್ನು ಗೆಲ್ಲುವುದರ ಮುಖಾಂತರ ಪುನಃ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 2023ರಲ್ಲಿ ನಮ್ಮ ತಂದು ಕೂಟದಂತಕ್ಕಂಥ ಭರವಸೆ ನನಗಿದೆ. ಬಂಧುಗಳೇ, ಸಾಕಷ್ಟು ಜನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಲ್ಲಿ ಸೇರಿದ್ದೀರಿ. 30 ವರ್ಷ 40 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ನಾನು ನಿಮ್ಗೆ ಗೊತ್ತಿರ್ಬೋದು, ಶರಣು ಸಲಗರ್ ಒಬ್ಬ ಸಣ್ಣ ರೈತನ ಮಗ, ಒಬ್ಬ ಗಡೆ ಹೊಡಿತಕ್ಕಂತ ಒಬ್ಬ ಸಣ್ಣ ವ್ಯಕ್ತಿಯ ಮಗನಿಗೆ ಇವತ್ತು ಶಾಸಕನಾಗಿ, ಬಸವ ಕಲ್ಯಾಣದ ಶಾಸಕನಾಗಿ ನಂದು ಇನ್ನೂ ಟಿಕೆಟ್ ಅನೌನ್ಸ್ ಆಗಿರ್ಲಿಲ್ಲ. ಸಾಕಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅನೇಕ ಆಶಯಗಳು ಆಕಾಂಕ್ಷೆಗಳು ಇಟ್ಟುಕೊಂಡು ನಾನು ಬರ್ತಕ್ಕಂಥ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕಂತಕ್ಕಂಥ ಸಾಕಷ್ಟು ಪಕ್ಷದ ಕಾರ್ಯಕರ್ತರನ್ನು ಮಾತಾಡ್ತೀನಿ. ನಾನು ಕೊನೆಯ 5 ದಿವಸಗಳಲ್ಲಿ ಅಭ್ಯರ್ಥಿ ಆಗೋಕ್ಕಿಂತ ಮೊದಲು ದೆಹಲಿ ಹೋಗಿ ನಾನು ಒಬ್ಬನೇ ಅಂತ ಲಕ್ಷ್ಮಣ ಸವದಿ ಸಾಹೇಬರು ಫೋನ್ ಬಂತು ನನಗೆ ಟಿಕೆಟ್ ಆಗ್ತದೋ ಇಲ್ಲ ಅಂತ ಹೇಳಿ ಬಹಳ ಭಯದಿಂದ ಡೆಲ್ಲಿ ಹೋಗಿ ಕುಂತಾಗ ಸವದಿ ಸಾಹೇಬರು ಫೋನ್ ಮಾಡಿದ್ರು. ಪ್ರಭು ಚೌಹಾಣ್ ಹಚ್ಕೊಟ್ರು, ಸವದಿ ಸಾಹೇಬರು ಮಾತಾಡ್ತಾರಪ್ಪ ಶರಣು ಸಲಗರ್ ಅಂತ ಹೇಳಿ ಲಕ್ಷ ಕೊಟ್ಟು ಕೇಳಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಾಸಕನಾಗಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕು, ಮತ್ತೊಂದು ಆಗ್ಬೇಕಂದ್ರೆ ಬಹಳ ದೊಡ್ಡ ಮಕ್ಕಳಾಗಿರ್ಬೇಕಂತ ಏನಿಲ್ಲ. ಬಹಳ ಸಣ್ಣವರು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವ ಎತ್ತರಕ್ಕೂ ಹೋಗ್ಬೇಕಂತ ಉದಾಹರಣೆ ಇವತ್ತು ದ್ರೌಪದಿ ಮುರ್ಮು ಅಂತಕ್ಕಂಥ ಒಬ್ಬ ಬುಡಕಟ್ಟು ಸಮುದಾಯದ ಹೆಣ್ಮಗಳು ಈ ದೇಶದ ರಾಷ್ಟ್ರಪತಿಯಾಗಿದ್ದರು. ಬಂಧುಗಳೇ, ಒಬ್ಬ ಕಡೆಯವರ ಮಗ ನಾನು 3 ಎಕರೆ ಹೊಲ ನನಗ ಸಾಗರ. ಇನ್ನೊಂದು ಮಾತು ಬಹಿರಂಗವಾಗಿ ಹೇಳ್ತೀನಿ, ಶರಣು ಸಲಗರ್ ಹೇಳು ಕೂಡ ಯಾರು ಇದ್ದಿಲ್ಲ. 8 ದಿವಸ ನೋಡ್ಬೇಕು ಬಂದಿಲ್ಲಿ. ಚಂದ್ರಶೇಖರ್ ಔಟಿಯವರು ಇಲ್ಲಿ ಅಲ್ಲ, ನಗರ ಹುಡುಗ ಬರೆಯವನ್ನ ಕೊಟ್ಟುಕೊಂಡು ಹೇಳೋರು ಇಲ್ಲಿ ಸಾಹೇಬ್ರೆ ಅಂತ ಒಬ್ಬ ಸಣ್ಣ ಮನುಷ್ಯಗ ಲಕ್ಷ್ಮಣ ಸವದಿ ಅವ್ರು ಫೋನ್ ಮಾಡಿ ಏನ್ ಕೇಳ್ತಾರಂದ್ರ ನಾಮಿನೇಷನ್ ಯಾವ ಆಗ್ತಪ್ಪ ಅಂತ ಕೇಳಿದ್ರು ಲಕ್ಷ್ಮಣ ಸವದಿ ಸಾಹೇಬ್ರು. ಬಹುತೇಕ ಸಾಹೇಬ್ರೆ ಅವತ್ತು ನೀವು ಕೇಳಿದ ಧ್ವನಿ, ಅವತ್ತು ನೀವು ಮಾತಾಡಿ ಅವತ್ ಹಿನ್ನ ಎದಿಯೋದಲ್ಲ ಸಾಯ ತನಕ ನಾನು ಹೇಳಿದ ಸಾಹೇಬ್ರೆ ಇನ್ನ ಟಿಕೆಟ್ ಆಗಿಲ್ಲ, ಹೆಂಗ್ ನಾಮಿನೇಷನ್ ಅಂತ ಕೇಳಿದೆ ನಾನು. ನೀ ಏನ್ ಮಾಡ್ಬಿಡಪ್ಪ ನಾಮಿನೇಷನ್ ಯಾರು ಹಾಕ್ತಿ ಅಂತ ಹೇಳಿದ್ರು. ಸರ್ ನಾ ಏನ್ ಯಾವ್ದು ಡೇಟ್ ನೋಡಲ್ಲ, ಅದು ಏನಿದ್ರು ನೀವೇ ಫಿಕ್ಸ್ ಮಾಡ್ರಿ ಅಂತ ಹೇಳಿ ನಾನು ಸವದಿ ಸಾಹೇಬ್ರಿಗೆ ಹೇಳೋ ಸ್ನೇಹಿತರೆ. ಅಂತ ಮಹಾನ್ ನಾಯಕರು ಲಕ್ಷ್ಮಣ ಸವದಿ ಸಾಹೇಬರು. ಅದ್ರ ಜೊತೆಗೆ ಬಾಬುರಾವ್ ಚಿಂಚನ್ಸೂರ್, ನಿಮ್ಗೆ ಗೊತ್ತಿರಲಿ ಉಪಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಸಾಹೇಬ್ರ ಜೊತೆಗೆ, ಸೋಮಣ್ಣ ಸಾಹೇಬ್ರ ಜೊತೆಗೆ ಸುಮಾರು ಒಬ್ಬ ಸಣ್ಣ ವ್ಯಕ್ತಿ ಇವತ್ತು 21,000 ಮತಗಳಿಂದ ಗೆಲ್ಲಿಕ್ಕೆ ಅತ್ಯಂತ ಶಿವ ಪಾಲು ಕೊಟ್ಟಂತ ಹುಲಿ ಅದು ಬಾಬುರಾವ್ ಚಿಂಚನ್ಸೂರ್. ಇವತ್ತು ನಿಮಗೆ ಗೊತ್ತಿರಲಿ, ಎಷ್ಟೋ ಜನ ಬಾಬುರಾವ್ ಚಿಂಚನ್ಸೂರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಮಾಡಿದಂದ್ರ ಎಷ್ಟೋ ಮಂದಿ ನಡು ಕುಟ್ಟೆನ ನಾನು ಯಾವ ಹೆಸರು ತಗೊಳಕ್ ಹೋಗೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಕಾರ್ಯಕರ್ತರು ಒಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾತನಾಡಿದರು. ಇವತ್ತು ಚಿತ್ತಾಪುರ ತಾಲೂಕದಲ್ಲಿ ಭಾರತೀಯ ಜನತಾ ಪಕ್ಷದ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಭವ್ಯವಾದಂತಹ ಕಾರ್ಯಕ್ರಮವನ್ನು ನೋಡಿ ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಬಹಳಷ್ಟು ಸಂತೋಷ ಆಗಿದೆ. ಇವತ್ತು ಬರುವಾಗ ಲಕ್ಷ್ಮಣ ಸವದಿ ಸಾಹೇಬರು ಕಾರಲ್ಲಿ ಕೇಳ್ತಾ ಇದ್ರು, ರಾಜ್ಯದಲ್ಲಿ ನಾವು ಸರ್ಕಾರ ಮಾಡಬೇಕು ಅಂತಂದ್ರೆ ಚಿತ್ತಾಪುರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆದ್ದಾಗ ಮಾತ್ರ ರಾಜ್ಯದಲ್ಲಿ ನಮಗೆ ಸರ್ಕಾರ ಮಾಡಲಿಕ್ಕೆ ಆಗುತ್ತೆ ಅಂತ ಅನ್ನೋ ಮಾತನ್ನ ಇವತ್ತಿನ ದಿವಸ ಲಕ್ಷ್ಮಣ ಸವದಿ ಸಾಹೇಬರು ಹೇಳಿರುವಂತದ್ದು ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಈ ಬಾರಿ ಈ ಭಾಗದ ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ಮುಖಂಡರು,
ಒಂದಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಇವತ್ತಿನ ದಿವಸ ತಾವು ಗೆಲ್ಲಿಸೋದ್ರ ಮುಖಾಂತರ ನಮ್ಮ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನ ತಾವೆಲ್ಲರೂ ಸೇರಿ ಮಾಡ್ತೀರಿ ಅಂತ ಅನ್ನುವ ವಿಶ್ವಾಸದೊಂದಿಗೆ ನಾನು ಜಾಸ್ತಿ ಸಮಯವನ್ನ ತಗೊಳ್ಳಾರ್ದೆ. ಸಾಹೇಬರು ಇನ್ನೂ ಮಾತನಾಡೋರಿದ್ದಾರೆ. ನಮ್ಮ ವಿಠಲ್ ಹೇರೂರವರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗತ್ತೆ. ವಿಠಲ್ ಹೇರೂರವರ ನಂತರ ನಾವು ಯಾರಾದ್ರೂ ಇದ್ರೆ ಅದು ನಮ್ಮ ಬಾಬುರಾವ್ ಚಿಂಚನ್ಸೂರ್ ಸಾಹೇಬರು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಅವರ ಈ ವಿಧಾನ ಪರಿಷತ್ತಿನ ಸದಸ್ಯರಾದ್ಮೇಲೆ ಕೇವಲ ಚಿತ್ತಾಪುರ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ, ಇಡೀ ಭಾಗದಲ್ಲಿ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಕೆಲಸ ಇವತ್ತು ಅವ್ರು ಮಾಡ್ತಾರೆ ಅಂತ ಒಂದು ವಿಶ್ವಾಸದೊಂದಿಗೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ. ನಮ್ಮ ಶರಣು ಸಲ್ಗರ್ ಅವರು ಹೇಳಿದ್ರು, ಕೇವಲ ನಿಮಗೆ ಅಷ್ಟೇ ಅಲ್ಲ ಸಾಹೇಬ್ರೆ, ನಾನು ಕೂಡ ಒಬ್ಬ ಶಾಸಕನಾಗಬೇಕು ಅಂತಂದ್ರೆ ಅದು ಲಕ್ಷ್ಮಣ ಸವದಿ ಸಾಹೇಬರ ಆಶೀರ್ವಾದ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಂತರ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿದರು. ಚಿತ್ತಾಪುರ್ ಮತದಾರರಿಗೆ ನೀವು ಪಾದಗಳಿಗೆ ಮುಟ್ಟಿ ನಾನು ಧನ್ಯವಾದ ಹೇಳ್ತೇನೆ. ನಾನು ನೀವು MP ಮಾಡಿ ಕಳಿಸಿ. ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಇಲ್ಲಿ ಇದ್ರು ಕೂಡ 5,000 ನಿಮ್ಗೆ ಲೀಡ್ ಕೊಟ್ಟು ನಮ್ಗೆ ಗೆಲ್ಲಿಸಿರಿ, ನಾನು ನಿಮ್ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೆ. ಇವತ್ತು ಅನೇಕರು ಹಿರಿಯ ನಾಯಕರಿದ್ದಾರೆ. ವಿಶ್ವನಾಥ್ ಪಾಟೀಲ್ ಹೆಬ್ಬಾ ಸಾಹೇಬರು, ಬಾಬುರಾವ್ ಚಿಂಚನ್ಸೂರ್ ಅವರು, ಸುನೀಲ್ ವಲ್ಲಾಪುರಿ ಅವರು ಈ ಕ್ಷೇತ್ರ ಕನೆಕ್ಟೆಡ್ ಇದ್ದಾರೆ. BG ಪಾಟೀಲ್ ಅವರು, ವಿಶ್ವನಾಥ್ ಪಾಟೀಲ್ ಹೆಬ್ಬಾ ಸಾಹೇಬರು ಕೇಳಿದ್ರೆ, ವಿಶ್ವನಾಥ್ ಪಾಟೀಲ್ ಸಾಹೇಬ್ರ, ವಿಶ್ವನಾಥ್ ಪಾಟೀಲ್ ಸಾಹೇಬ್ರ ತಂದೆಯವರು ನಮ್ಮ ತಂದೆಯವರಿದೆ. ಚಿತ್ತಾಪುರ್ ತಾಲೂಕ 50-60 ವರ್ಷದಿಂದ ಅವ್ರದ್ದು ನಮ್ಮ ಸಂಬಂಧಗಳು ಬಹಳ ಇತ್ತು, ಚಲೋ ಇತ್ತು. ನಮ್ಮ ಮನೆಗೆ ಏನ್ ಗೌಡ್ರು ಹೇಳ್ತಾರೆ ಆ ಮಾತು ಕೇಳ್ತಿದ್ರು ಅವರು. ನಮ್ಮ ಅಣ್ಣ ನರಸಿಂಗ್ ಜಾಧವ್ ಕಾಂಗ್ರೆಸ್ ದಿಂದ ನಿಂತರು ಕೂಡ ನಮ್ಮಪ್ಪ ಗೋಪಾಲ್ ಜಾಧವ್ ಆ ನರಸಿಂಗನ್ ಮಾತು ಕೇಳೋರು, ವಿಶ್ವನಾಥ್ ಪಾಟೀಲ್ ಗೌಡ್ರಿಗೆ ಓಟ್ ಆಗಿ ಗೆಲ್ಲಿಸಂತಂದವರು. ಇವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ಎಲ್ಲ ಇದಕ್ಕೆಲ್ಲ ಚಲೋ ಕೆಲಸ ಆಗ್ಯಾವ. ಕೆಲಸನೂ ಆಗ್ಬೇಕು, ಮನುಷ್ಯರಿಗೆ ಮರ್ಯಾದೆ ಕೊಡಬೇಕು, ನಾವು ಪದ್ಧತಿ ಫಾಲೋ ಮಾಡಬೇಕು. ನಾನು ನೇರವಾಗಿ ಪಾರ್ಟಿ ಬರ್ತೀನಿ. ನೀವೆಲ್ಲ ಪತ್ರಕರ್ತರು ನಮ್ಮ ಚಿತ್ತಾಪುರದವ್ರು ನಮ್ಮ ಮುಂದೆ ಇದೆ. ನಮ್ಮ ಚಿಟ್ಟೋಳಿ ಎಲ್ಲಿ ಪ್ರಿಯಾಂಕ್ ಅವರಿಗೆ ಡಾಕ್ಟರ್ ಉಮೇಶ್ ಜಾಧವ್ ಹೆಸರು ತೆಗೆತನವ್ರಿಗೆ ಸಮಾಧಾನ ಆಗಲ್ಲ. ಎಲ್ಲಿ ಹೋದಲ್ಲಿ ಏನಾರ ಒಂದು 20 ತೆಗೆಯೋದು. ಸನ್ನತಿಗೆ ಬಂದಾಗ ಸರ್ಕಾರಕ್ಕೆ ದುಡ್ಡು ತಂದಾರ, ನಮ್ಮ ಬಸವರಾಜ ಬೆಂಗಳೂರಿಗೆ ಗೊತ್ತದ. ಮತ್ತೆ ಸುಳ್ಳೆ ರಾಮರಾವ್ ಮಹಾರಾಜರಿಗೆ ನರೇಂದ್ರ ಮೋದಿ ಜೈಬಲ್ ಕರ್ಕೊಂಡು ಲಮಾಣರಿಗೆ ಎಸ್ಟಿ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ಲಿಕ್ಕೆ ಸುಳ್ಳು ಹೇಳಿ. ಸುಳ್ಳು ಯಾಕೆ ಹೇಳ್ಬೇಕಾಗ್ತದ್ರೆ ಅವ್ರು ಇಲ್ಲಿ ಇರಲ್ಲ, ಚಿತ್ತಾಪುರದಾಗ ಜನರ ಜೊತೆ ಇರಲ್ಲ. ಆಬ್ಸೆಂಟಿ ಲಾರ್ಡಿಸಮ್ ಅಂತ ಹೇಳ್ತೀವಿ ಇಂಗ್ಲಿಷ್ದಾಗ. ಆಬ್ಸೆಂಟಿ ಲಾರ್ಡಿಸಮ್ ಅಂದ್ರ ಹೊಲಗಳು ಇರ್ತೀವಿ, ನೀವು ಬೇರೆ ಲೀಸ್ ಕೊಟ್ಟು ನೀವು ಬೇರೆ ಒಳಗಿರ್ತೀರಿ. ಹಂಗ ಪ್ರಿಯಾಂಕ್ ಖರ್ಗೆ ಅವರು ನಾನು ತಿರುಗಾಡಿದೆ. ನಾನು ಚಿತ್ತಾಪುರ್ ಪ್ರತಿ ಹಳ್ಳಿ ಬಹಳ ಹಳ್ಳಿಗಳಿಗೆ ಗೊತ್ತಿಲ್ಲ, ಎಷ್ಟು ಬರ್ತಾರ ಬರಲ್ಲ ಅಂತ ಹೇಳ್ತಾರ. ನಾವು 24 ತಾಸು ನಾವು ಬೀಲ್ ಮೇಲೆ ನಿಂತು ಪ್ರತಿ ಹಳ್ಳಿಗೆ ಹೋಗ್ತೀವಿ. ನಿನ್ನೆ ರಾತ್ರಿ 11ರಿಂದ ರಾತ್ರಿ 3 ಗಂಟೆವರೆಗೆ ಹವಾಯಿ ಮಲ್ಲಿನಾಥ್ ಮುತ್ಯ ಜೊತೆಗೆ ನಾವು ಕೊಹಿನೂರ್ ವಾಡಿಯಲ್ಲಿದ್ದೆ. ನಾನು ಬೆಳಿಗ್ಗೆ 4 ಕಾರ್ಯಕ್ರಮ ಮುಗಿಸಿ ಬರ್ಲಿಕ್ಕೆ ನಾನು. ಅಭಿವೃದ್ಧಿ ಅಂದ್ರೆ ಬರೀ ಭಾಷಣದಾಗ ಮಾತನಾಗ ಅಭಿವೃದ್ಧಿ ಇರಲ್ಲ. ನಾನು ನಾಲ್ವರದಾಗ ಭಾಳ ಪಟ್ಟಿದಾಗ ನಮ್ ಲಿಂಗಾರೆಡ್ಡಿ ಭಾಷ ಹಿಡಿಯೋ ಇಲ್ಲೇ ಕೂತಾರ. ನಾನು ಸೌದಿ ಸಾಹೇಬ್ ವಿನಂತಿ ಮಾಡ್ತೀನಿ, ಸರ್ ನೀವೊಮ್ಮೆಲ್ಲ ವಿಸಿಟ್ ಮಾಡಬೇಕು. ನೀವು ಭಾಷಣ ಶೈಲಿನೇ ಚೇಂಜ್ ಆಗಬೇಕು. ಇಲ್ಲಿ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಬಹಳ ಇಲ್ಲಿ ಅಭಿವೃದ್ಧಿನ ಬಹಳ ಆಗ್ಬೇಕು. ಸುನೀಲ್ ವಲ್ಲಾಪುರ್ ಅವರು ಹೇಳಿದ್ರು, ಈ ಭಾಗದಾಗ ನಮ್ಮ ಕಾರ್ಯಕರ್ತರಿಗೆ ಏನಾರು ಗೊತ್ತದ ಬಹಳ ದಬಾವದ. ನಾನು ನಮ್ಮ ಈ ಚಿತ್ತಾಪುರ ಕಾರ್ಯಕರ್ತರಿಗೆ ನಾನು ಧನ್ಯವಾದ ಹೇಳ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ನಾನು ಇಡೀ ಭಾರತ ದೇಶದಾಗ ನರೇಂದ್ರ ಮೋದಿಜಿ ಅವ್ರು ಬಹಳ ಕಡೆ ಕೆಲಸ ನಮ್ಗೆ ಎಲೆಕ್ಷನ್ ಬಹಳ ಕ್ಷೇತ್ರ ಹೋಗ್ತಾ ಇದ್ದೇನೆ. ನಾನು ಒಂದ್ ನಿಮಿಷ ಮಾತಾಡ್ತೀನಪ್ಪ. ಹಿಂದಿ ಮುಗಿಸಂತ ವಿನಂತಿ ಮಾಡ್ಕೊಂಡು, ಯಾಕಂದ್ರೆ ನಮ್ಗೆ ಇಂಥ ಅವಕಾಶ ಮಾತಾಡಲಿಕ್ಕೆ ಸಿಕ್ಕಿಲ್ಲ. ನಾನು ನಮ್ಮ ಚಿತ್ತಾಪುರ ಕ್ಷೇತ್ರದ ಮತಕ್ಷೇತ್ರದ ಕಾರ್ಯಕರ್ತರಿಗೆ ವಿಶೇಷ ಶಕ್ತಿ ಇದೆ, ಇನ್ಬಿಲ್ಟ್ ಪವರ್ ಇದೆ. ಅವ್ರ ಲೀಡರ್ ಇಲ್ಲೇ ಬಿಡ್ಲಿ, ನೀವೆಲ್ಲರೂ
ನಾನೇ ಈ ಭಾಗಕ್ಕೆ ಅಂತ ಹೇಳಿ ನೀವು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕೆಲಸ ಮಾಡ್ತೀರಿ, ನಿಮಗೆ ಶಕ್ತಿ ಅದ. ನನಗೆ ಗೊತ್ತದ ಕೆಲವರಿಗೆ ಆಫೀಸರ್ ಹೇಳಿ ಫಿಯರ್ ಸೈಕೋಸಿಸ್ ಅಂತ ಹೇಳ್ತೀವಿ ನಾವು. ಫಿಯರ್ ಸೈಕೋಸಿಸ್ ಅಂತೀವಿ ನಾವು. ಆ ಬಲಿತರ ಹೆಸರು ಕೇಳ ಕೂಡಲೇ ಆಫೀಸ್ಗಳು ಅಂತ ಬಿಡ್ತಾರೆ. ಹೆರಿಗೆ ಫ್ಯಾಮಿಲಿ ಅಂತ ಕೂಡಲೇ ಅವ್ರದ್ದು ಏನಾಗ್ತದ ಅನ್ನೋ ಗೊತ್ತಿಲ್ಲ. ಅದು ಇನ್ನ ಟೈಮ್ ತಗೋತದ. ಇನ್ನ ಸ್ವಲ್ಪ ದಿವಸ ಎಲ್ಲರೂ ಮರಿತಾರೆ. ಅದಕ್ಕೆ ನಾನು ಸಮಯ ಜಾಸ್ತಿ ತಗೊಳ್ಳಲ್ಲ. ಇವತ್ತು ಬಾಬಾ ಚಿಂಚನ್ಸೂರ್ ಅವರಿಗೆ ಅವರು ಬಂದ ಮೇಲೆ ನಿನ್ನೆ ನಾವು ಗುರುಮಿಟ್ಕಲ್ ಸೈದಾಪುರದ ಭಾರತ್ ರ್ಯಾಲಿ ಆಯಿತು. ಇವತ್ತು ಅನೇಕರು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬಿಜೆಪಿ ಸೇರ್ತಾ ಇದ್ದಾರೆ. ಇವತ್ತು ನಮ್ಮ ಡಿ ಕೆ ಅಣ್ಣವರು ಮತ್ತು ನಮ್ಮ ಸೂರ್ಯಕಾಂತ್ ಕಟ್ಟಿಮನಿ ಅವರು ಇನ್ನ ಬಹಳ ಮಂದಿ. ಇನ್ನ ಇದು ಶುರುವಾಗಿಲ್ಲ. ನಮ್ದು ಇದು ಸಣ್ಣ ಅಭಿನಂದನಾ ಸಮಾರಂಭ. ಸಣ್ಣ ಸಮಾರಂಭದಾಗೆ 10,000 ಜಾಸ್ತಿ ಮಂದಿ ಬಂದರು. ನಾವು ನರೇಂದ್ರ ಮೋದಿಜಿಯವರು ಲಾಲ್ ಕಿಲ್ಲಾ ಮೇಲೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಮೃತ್ ಕಾಲ ಶುರುವಾದ ಭಾಷಣದಾಗ ಹೇಳಿದ್ರು, ನಾವು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು, ಹೆಣ್ಮಕ್ಳಿಗೆ ಆದ್ಯತೆ ಕೊಡಬೇಕು. ನೀವು ನೋಡಿ ಭಾರತ ದೇಶ ಇಡೀ ಜಗತ್ನಾಗ ಇಂಥ ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಆಯ್ತು. ಏನಂತ ಯಾರು ಸಾಮಾನ್ಯ ವ್ಯಕ್ತಿನೂ ಇಂಥ ಪದ ಬಳಸಲ್ಲ. ಸರ್ಕಾರದಾಗ ಕೆಲಸ ಆಗ್ಬೇಕಂತಂದ್ರ ಲಂಚ ಕೇಳಬೇಕು ಅಥವಾ ಮಂಚ ಇರಬೇಕಂತ ಹೇಳುದು. ನಾವು ಕಂಡೇ ಮಾಡ್ತೀವಿ ಸ್ಟೇಟ್ಮೆಂಟ್. ಇಡೀ ಜಗತ್ತೇ ಕಂಡಮ್ ಮಾಡೋದು. ಮತ್ತೆ ವೀರ್ ಸಾವರ್ಕರ್ ಬಗ್ಗೆ ನಿಮ್ಗೆ ಏನ್ ಗೊತ್ತದ್ರಿ ಸರ್? ವೀರ್ ಸಾವರ್ಕರ್ ಇಸ್ ದ ಗ್ರೇಟೆಸ್ಟ್ ಪರ್ಸನಾಲಿಟಿ. ನಾನು ಕಾಲಾಪಾನಿ ಸೆಲ್ಯುಲಾರ್ ಜೈಲ್ ನಾನು ಡಾಕ್ಟರ್ ಬೆಡ್ಡಿ MBBS ಮಾಡೋ ನೋಡ್ ಬಂದೆ. 6x8 ರೂಮ್ನಾಗ ತಮ್ಮ ಅರ್ಧ ಜೀವನ ಕಳೆದರು. ಅಂತ ಮಹಾ ವ್ಯಕ್ತಿ ಬಗ್ಗೆ ಕೀಳವಾಗಿ ಮಾತಾಡೋದು ಅವ್ರಿಗೆ ಸರಿ ಕಾಣಲ್ಲ. ನಾನು ಸಮಯ ಜಾಸ್ತಿ ತಗೊಳ್ಳಲ್ಲ. ಇವತ್ತು ಮತ್ತೊಮ್ಮೆ ವೇದಿಕೆ ಮೇಲಿನ ಆಸನದ ಎಲ್ಲ ಗಣ್ಯರಿಗೆ ವಿನಂತಿ ಮಾಡ್ತೇನೆ. ನಮ್ಮ ಸುನೀಲ್ ವಲ್ಲಾಪುರ್ ಅವ್ರು ಹೇಳ್ದಂಗ 1 ಪಾಯಿಂಟ್ ಅಜೆಂಡಾ ಅದ. ನಮ್ಮ ಸರ್ಕಾರ ಹಾಗೆ ಆಗ್ತದ. ವಲ್ಲಾಪುರ್ ಅವರೇ 100% ನಾವು ಗೌರ್ಮೆಂಟ್ ಫಾರ್ಮ್ ಮಾಡ್ತಾ ಇದ್ದೀವಿ. ದೇರ್ ನೋ ಡೌಟ್. ಅಂಡರ್ ಕರೆಂಟ್ಗಳು ಬಹಳವ. ನಮ್ಮ ಬಸವರಾಜ ಬೊಮ್ಮಾಯಿ ಅವರ ಅಡ್ಮಿನಿಸ್ಟ್ರೇಷನ್ ಇವತ್ತು ಬಹಳ ಇಂಪ್ರೂವ್ಮೆಂಟ್ ಆಗ್ಯದ. ಅದಕ್ಕೆ ನೀವು ಯಾರು ಹೆದರಬೇಡ್ರಿ. ಈಗ ಕೌಂಟ್ ಡೌನ್ ಚಾಲು ಆಗ್ಯದ. ಹಗಲು ರಾತ್ರಿ ಕೆಲಸ ಮಾಡೋಣ, ಜನರ ಮನಸ್ಸು ಗೆದ್ದೋಣ. ನರೇಂದ್ರ ಮೋದಿಜಿಯವರು ಮಾಡಿದ ಕೆಲಸಗಳು, ಬೊಮ್ಮಾಯಿಯವರು ಮಾಡಿದ ಕೆಲಸಗಳು ಜನರಿಗೆ ಹೇಳೋಣ, ತಿಳಿಸೋಣ. ಮತ್ತು ನಮ್ಮ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮರೆತೆ ನಾವು ಕೆಲಸ ಮಾಡುವಂತ ವಿನಂತಿ ಮಾಡಿ ಇವತ್ತು ಮತ್ತೊಮ್ಮೆ ಸೌದಿ ಸಾಹೇಬರಿಗೆ ಅವ್ರ ಕಾಲ್ಗುಣ ಸೀತಾಪುರ ಕಾಲಿಟ್ಟಾರ. 100% ನಾವು ಗೆದ್ದಿತ್ತು ಅಂತ ಹೇಳಿ ನನಗೆ ಇವತ್ತು ಮಾತಾಡಿಗೆ ಅವಕಾಶ ಮಾಡಿಕೊಟ್ಟು ಪ್ರತಿಯೊಬ್ಬರಿಗೆ ಧನ್ಯವಾದ ಹೇಳಿ ನಾನು ಮಾತು ಹೋಗ್ತೇನೆ. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಸ್ತೀನಿ ಒಂದು ಚಿಕ್ಕ ವಿರಾಮದ ನಂತರ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. QP ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಆಕ್ಸಿಡೆಂಟ್ ಟ್ರಾಮಾ, ಸರ್ಜರಿಕಲ್, ಕ್ರಿಟಿಕಲ್ ಕೇರ್, ಕಲಬುರಗಿ. ಎಮರ್ಜೆನ್ಸಿ ಟ್ರಾಮಾ ಕೇರ್ ಸೆಂಟರ್ ಜೊತೆಗೆ ಹೈಟೆಕ್ ಟೆಕ್ನಾಲಜಿ ಉಳ್ಳ ಸಿಟಿ ಸ್ಕ್ಯಾನ್, ದಿನದ 24 ಗಂಟೆ
ಸೇವೆ ಲಭ್ಯ. ಖ್ಯಾತ ವೈದ್ಯರಾದ ಡಾಕ್ಟರ್ ಮುಜಿಬುದ್ದೀನ್ ಪಟೇಲ್ ನೇತೃತ್ವದ ನುರಿತ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಟ್ರಾಮಾ ಮತ್ತು ಆಕ್ಸಿಡೆಂಟ್ ಸರ್ಜರಿ ಮಾಡಲಾಗುವುದು. ನುರಿತ ವೈದ್ಯರ ತಂಡದಿಂದ ಎಲ್ಲಾ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಲಭ್ಯ. ಕ್ಯೂಪಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ಯೂಪಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಿಸ್ಬಾ ನಗರ್, MSK ಮಿಲ್ ರೋಡ್, ಕಲಬುರಗಿ. ಮೊಬೈಲ್ ನಂಬರ್ 9008524577 ಅಥವಾ 08472273777. ನವಜೀವನ ಬ್ಲಡ್ ಸೆಂಟರ್, ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 240066. ಚರ್ಮ ರೋಗ, ಉಸಿರಾಟದ ತೊಂದರೆ, ಅಸ್ತಮಾ, ಒಂದು ಕಡೆ ತಲೆನೋವು, ಕಿಡ್ನಿ ಸ್ಟೋನ್, ಪಿತ್ತಕೋಶ, ಹಳ್ಳ, ನರುಳಿ, ಪೈಲ್ಸ್, ಫಿಶುಲ್ಲಾ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ನೀವು ಹೋಮಿಯೋಪತಿ ಚಿಕಿತ್ಸೆ ಪಡೆಯಲು ಯೋಚಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. 10 ವರ್ಷಕ್ಕೂ ಹೆಚ್ಚು ಚಿಕಿತ್ಸೆ ನೀಡುತ್ತಿರುವ ಅನುಭವಿಯುಳ್ಳ ಡಾಕ್ಟರ್ ಕೃಷ್ಣ ಕುಲಕರ್ಣಿ, MD ಹೋಮಿಯೋಪತಿ, ಎಲ್ಲಾ ರೋಗಿಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಕಲಬುರಗಿಯಲ್ಲಿ ಆಶೀರ್ವಾದ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ನೀಡುತ್ತಿದ್ದಾರೆ. ಚಿಕಿತ್ಸಾ ಸಮಯ ಬೆಳಗ್ಗೆ 11 ಗಂಟೆಯಿಂದ 3 ಗಂಟೆಯವರೆಗೆ, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಆಶೀರ್ವಾದ ಕ್ಲಿನಿಕ್, NG ಕಾಂಪ್ಲೆಕ್ಸ್, ಮಿನಿ ವಿಧಾನಸೌಧ ಮುಂಭಾಗ, ಕಲಬುರಗಿ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಹೊರಗಡೆ ಊಟಕ್ಕೆ ಹೋಗಲು ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿ ಜಿಲ್ಲೆಯ ಜನರಿಗೆ ಹೇಳಿ ಮಾಡಿಸಿದ ಸ್ಥಳವೇ ಜಸ್ಟ್ ಕ್ಲಬ್. ಹೌದು, ಕಲಬುರಗಿಯ ನಾಗನಹಳ್ಳಿ ಕ್ರಾಸ್ ಬಳಿಯ ಉಪ್ಪಿನ ಫಾರ್ಮ್ ಹೌಸ್ ನಲ್ಲಿರುವ ಜಸ್ಟ್ ಕ್ಲಬ್ ನಲ್ಲಿ ನುರಿತ ಕುಕ್ಗಳಿಂದ ರುಚಿಕರ ಸ್ವಾದಿಷ್ಟವುಳ್ಳ ಊಟ ಲಭ್ಯ. ಜೊತೆಗೆ ಹಚ್ಚ ಹಸಿರು ತಂಪಾದ ಗಾಳಿಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಸಮಯ ಕಳೆಯಬಹುದು. ಜಸ್ಟ್ ಕ್ಲಬ್ನಲ್ಲಿ ಎಂಗೇಜ್ಮೆಂಟ್, ವಿವಾಹ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಿಗೂ AC ಸೌಲಭ್ಯವುಳ್ಳ ಪ್ರೋಗ್ರಾಂ ಹಾಲ್ ಉಂಟು. ಮಕ್ಕಳಿಗೆ ಆಟವಾಡಲು ಆಟದ ಮೈದಾನ, ಕ್ರಿಕೆಟ್ ಗ್ರೌಂಡ್, ಜಿಮ್, ಬ್ಯಾಡ್ಮಿಂಟನ್, ಯೋಗ ಶಾಲೆ, ಟೆನ್ನಿಸ್ ಕೋರ್ಟ್, ಬಾಸ್ಕೆಟ್ಬಾಲ್ ಕೋರ್ಟ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡಲಾಗಿದೆ. ಜಸ್ಟ್ ಕ್ಲಬ್ನಲ್ಲಿ ಮೆಂಬರ್ಶಿಪ್ ಕೂಡ ಪ್ರಾರಂಭವಾಗಿದೆ. ರಿಯಾಯಿತಿ ದರದಲ್ಲಿ ಪ್ರಾರಂಭವಾಗಿದ್ದು, ತಡ ಮಾಡದೆ ಹಿಂದೆ ಭೇಟಿ ನೀಡಿ ಕ್ಲಬ್ನಲ್ಲಿ ಮೆಂಬರ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884449161 ಮತ್ತು
8844491162 ಅಥವಾ www.justclub.co.in. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ವಿರಾಮದ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಹೊರತುಪಡಿಸಿ 50 ಕ್ಷೇತ್ರಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ ಚಿತ್ತಾಪುರ ಮತಕ್ಷೇತ್ರ ಪ್ರಮುಖವಾಗಿದೆ. 50 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರವಾಸ ಮಾಡಿ ಕಾರ್ಯಕರ್ತರಲ್ಲಿ ಶಕ್ತಿ ತುಂಬುವ ಮೂಲಕ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗಿದೆ ಎಂದರು. ನಾನು ಬಾಬುರಾವ್ ಚುಂಚನಸೂರ್ ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಶುಭಾಶಯಗಳನ್ನ ನಾನು ಕೋರ್ತೀನಿ. ಅವರಿಗೆ ಆಯುಷ್ಯ, ಆರೋಗ್ಯ, ಇನ್ನಷ್ಟು ನಿಮ್ಮ ಸೇವೆ ಮಾಡುವಂತ ಶಕ್ತಿ ಆ ಭಗವಂತ ಅವರಿಗೆ ದಯಪಾಲಿಸಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಾನು ಬಸವ ಕಲ್ಯಾಣ ಕರೆಸಿದ್ದೆ. ಅವರು ಬಸವ ಕಲ್ಯಾಣ ಗೆಲ್ಲಬೇಕಾಗಿದೆ, ನನ್ನ ಜೊತೆಗೆ ನೀವು ಇರಬೇಕು ಅಂತ ಬಂದ್ರು. ಅಲ್ಲಿ ಅಭ್ಯರ್ಥಿನ ಗೆಲ್ಲಿಸ್ಕೊಟ್ಟು ನಾನು ಸಿಂದಗಿಗೆ ಬಂದೆ. ಸಿಂದಗಿ ಅಭ್ಯರ್ಥಿನ ಗೆಲ್ಲಿಸ್ಲಿಕ್ಕೆ ನೀವು ಬರಬೇಕು ಅಂತ ಹೇಳಿದೆ. ಬಂದ್ರು. ಅವಾಗ ನನಗೊಂದು ಮನವಿ ಮಾಡಿದೆ,
ಅದೇನಪ್ಪ ಅಂತಂದ್ರೆ ನನಗೆ ಮಕ್ಕಳಿಲ್ಲ, ತಂದೆ ತಾಯಿಗಳಿಲ್ಲ, ಇಡೀ ನನ್ನ ಜೀವನವನ್ನ ನನ್ನ ಸಮಾಜಕ್ಕಾಗಿ ನಾನು ಮೀಸಲಾಗಿಟ್ಟೀನಿ. ನನ್ನೊಂದು ಕೊನೆ ಆಶೆ ಇದೆ, ನಮ್ಮ ಸಮಾಜವನ್ನ ಎಸ್ಟಿ ಸಮುದಾಯದಲ್ಲಿ ಸೇರ್ಪಡೆ ಮಾಡಿಸಿ ನನಗೆ ಪ್ರಾಣ ಬಿಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಇನ್ನೂ ಬಹಳಷ್ಟು ಸಮಾಜಕ್ಕೋಸ್ಕರ ನಿನ್ನನ್ನ ದುಡಿಮೆ ಮಾಡಿಸ್ಲಿಕ್ಕೆ ಹತ್ತವರದಿ, ಸಮಾಜ ಸೇವೆ ಮಾಡಲಿಕ್ಕೆ ಇನ್ನಷ್ಟು ನಿನಗೆ ಶಕ್ತಿಯನ್ನು ತುಂಬುವಂತ ನಮಗೆ ಅವಕಾಶಗಳಿದ್ದಾವೆ. ಆ ಪ್ರಯುಕ್ತವಾಗಿ ಸಾರ್ವತ್ರಿಕ ಚುನಾವಣೆ ಕೇವಲ 10 ತಿಂಗಳಿದೆ. ಆದ್ರೆ ನಮ್ಮ ಬಾಬುರಾವ್ ಚಿಂಚನ್ಸೂರು ಮಾಜಿ ಶಾಸಕ ಅಂತ ಹೇಳಿ ಅನ್ಸ್ಕೋಬಾರದು, ಅವನು ಹಾಲಿ ಶಾಸಕ ಇರಬೇಕು ಅಂತ ಹೇಳಿ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮಾಡಿದ್ದೇವೆ 10 ತಿಂಗಳಿಗೆ. ನಾನು ನಿರಂತರವಾಗಿ ವಿಧಾನ ಪರಿಷತ್ತಿನಲ್ಲಿ ಅದನ್ನ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವನ್ನ ನಾಳೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ವಿಧಾನಸಭೆಗೆ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ, ಅವರನ್ನು ಆರಿಸಿಕೊಡುವಂತ ಜವಾಬ್ದಾರಿ ನೀವು ಮಾಡ್ತೀವಿ. ಅವಾಗ ಏನ್ ಕೇಳ್ತಿದ್ರಲ್ಲ, ಅದ್ಯಾವುದು ಸಪ್ತ ಮಂತ್ರಿಗಳು ಅಂತೇಳಿ, ಇನ್ನಾಗೋದು 8ನೇ ಬಾರಿಗೆ ಮಂತ್ರಿ ಆಗುವಂತ ಅವಕಾಶ ಅವರಿಗೆ ಸಿಗ್ತದ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಮೊನ್ನೆ ಬೆಂಗಳೂರಿನಲ್ಲಿದ್ದಾಗ ನಮ್ಮ ಪಕ್ಷದಲ್ಲಿ ಚರ್ಚೆ ಆಯಿತು. ಇಲ್ಲಿಯ ಮಹಾನುಭಾವರೊಬ್ರು ಒಂದು ಹೇಳಿಕೆಯನ್ನು ಕೊಟ್ಟರು. ನಮ್ಮ ಲೋಕಸಭಾ ಸದಸ್ಯರು ಅದನ್ನು ಉಲ್ಲೇಖ ಮಾಡಿದರು. ಆ ಮಹಾನುಭಾವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೀನಿ, ತಕ್ಷಣಕ್ಕೆ ನೀನು ಕ್ಷಮೆ ಕೇಳಬೇಕು. ಈ ರಾಜ್ಯದ ಈ ದೇಶದ ಹೆಣ್ಣು ಮಕ್ಕಳಿಗೆ ನೀನು ಮಾತನಾಡಿರ್ತಕ್ಕಂಥದ್ದು ಅವಮಾನಕರವಾಗಿರ್ತಕ್ಕಂಥ ಮಾತು. ಈ ರಾಜ್ಯದ ಎಲ್ಲ ತಾಯಂದರಿಗೆ ನೀನು ಕ್ಷಮೆಯನ್ನು ಕೇಳಬೇಕು. ಇಲ್ಲದೆ ಹೋದ್ರೆ ನಿಮ್ಮ ತಂದೆಯವರಿಗಾಗಿರ್ತಕ್ಕಂಥ ಪರಿಸ್ಥಿತಿ ನಿನಗೂ ಬಂದಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ನಾವಿಲ್ಲಿ ಬಂದಿರೋದು ಬಾಬುರಾವ್ ಚಿಂಚನ್ಸೂರ್ ಅವರ ಅಭಿನಂದನಾ ಸಮಾರಂಭ ನೆಪಕ್ಕೆ ಮಾತ್ರ. ಬಾಬುರಾವ್ ಚಿಂಚನ್ಸೂರ್ ಅವರ ಅಭಿನಂದನಾ ಸಮಾರಂಭ ಇದು ನೆಪಕ್ಕೆ ಮಾತ್ರ. ಇದು ನಮ್ಮದಿರೋದು. ಇನ್ನು 10 ತಿಂಗಳ ನಂತರ ಏನು ಚುನಾವಣೆ ಬರುತ್ತೆ ಈ ಕ್ಷೇತ್ರದಲ್ಲಿ, ಅವರಿಗೆ ಮನೆಗೆ ಕಳಿಸುವುದರ ಮುಖಾಂತರ ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲವನ್ನ ಅರಳಿಸ್ತಕ್ಕಂಥ ಕೆಲಸವನ್ನ ನಾವು ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದು. 2009-10ರಲ್ಲಿ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೆ. ಖರ್ಗೆ ಅವರು ಲೋಕಸಭೆಗೆ ಹೋದರು. ಅವರ ಸ್ಥಳಕ್ಕೆ ಅವರ ಸುಪುತ್ರರು ಬಂದರು. ಅವಾಗ ಒಂದ್ಸರಿ ಪ್ರಥಮ ಬಾರಿಗೆ ಒಂದು ಸೋಲಿನ ರುಚಿಯನ್ನು ಉಂಡಿದ್ದಾರೆ. 2023 ಇನ್ನೊಂದು ಸರಿ ಆ ರುಚಿಯಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂತ ಹೇಳಿ ಮತ್ತೊಂದು ಸಲ ರುಚಿಯನ್ನು ನೋಡಬೇಕು ಅಂತ ಹೇಳಿ ಇವತ್ತು ಅವರು ಸಜ್ಜಾಗಿದೆ. ಯಾಕೆ ಅಂದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ನಮಗೆ ಕಾಲ ಕೆಳಗೆ ಬಂದಾಗ ನಮ್ಮಿಂದ ಏನಾದ್ರೂ ಮಾತಾಡಿಸ್ತದೆ.
ಮಾತಾಡಿಸಿ ಅದನ್ನ ನಮ್ಮನ್ನ ವಿನಾಶ ಕಾಲಕ್ಕೆ ಹೋಯ್ತು. ಎಂತ ಮಾತು ಮಾತಾಡಿದ್ರಿ ನೀವು? ಈ ರಾಜ್ಯದ ಹೆಣ್ಮಕ್ಳು ಇವತ್ತು ತಲೆ ತರಿಸ್ತಕ್ಕಂಥ ನಿಮ್ಮ ಮಾತಿಗೆ ನಿಜವಾಗಲೂ ನಿಮಗೇನಾದ್ರೂ ಗೌರವ ಸಿಗಬೇಕಾದ್ರೆ ತಕ್ಷಣದಿಂದ ನೀವು ಈ ರಾಜ್ಯದ ಹೆಣ್ಣು ಮಕ್ಕಳ ಮುಂದೆ ಕ್ಷಮೆಯನ್ನು ಕೇಳಬೇಕು. ಇಲ್ಲದೆ ಹೋದ್ರೆ ಈ ವೇದಿಕೆ ಮೇಲಿರ್ತಕ್ಕಂಥ ನಾವೆಲ್ಲರೂ ಕೂಡ ನಮಗೇನು ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೇನು? ನಾವೊಟ್ಟಿಗೆ ಇಲ್ಲಿ ಬಂದಿರೋದು ನೀವು ಕ್ಷಮೆ ಕೇಳದ ಹೋದ್ರೆ ನಿಮ್ಮನ್ನ ಮನೆಗೆ ಕಳಿಸುವವರೆಗೆ ನಾವು ಯಾರೂ ಕೂಡ ವಿಶ್ರಾಂತಿಯನ್ನ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಿಕ್ ಬಯಸ್ತೀವಿ. ಇಲ್ಲಿ ನಾನು ಕೇಳಿದೆ, ಈ ಖಾಲಿ ಜಾಗ ಭರ್ತಿ ಮಾಡ್ಲಿಕ್ಕೆ ಎಷ್ಟು ಮಂದಿ ಸರ್ಚಾಗ್ಯಾರ ಅವ್ರು ಹೇಳಿದ್ರು. ಕುಂಡತಮ್ಮ ನನ್ನ ಗಾಡಿ ಒಳಗೆ ಬರೋ ಮುಂದೆ ಹೇಳಿದ್ರು ಒಂದು 6 ಜನ ತಯಾರಾಗ್ಯಾರ. ತಪ್ಪಲ್ಲ, ಪ್ರತಿಯೊಬ್ಬರಿಗೂ ಕೂಡ ಆಶೆ ಆಕಾಂಕ್ಷೆಗಳು ಇರುತ್ತೆ. ನೀವೆಲ್ಲರೂ ಒಂದಾಗಬೇಕು. ಪಕ್ಷ ಯಾರಿಗೆ ಅಭ್ಯರ್ಥಿಯನ್ನು ಮಾಡ್ತಾರೋ ಅವ್ರ ಪರವಾಗಿ ಎಲ್ಲರೂ ಕೂಡ ತಿಳಿದು ಅವರನ್ನು ಆಯ್ಕೆ ಮಾಡುವಂತ ಕೆಲಸವನ್ನು ನೀವು ಮಾಡಬೇಕು. ನಾನು ಉದ್ಘಾಟನೆ ಮಾಡುವಾಗ ಅಲ್ಲಿ ಒಂದು ಸ್ವಲ್ಪ ನೀವು ಲಕ್ಷ್ಯ, ನಾವು ಉದ್ಘಾಟನೆ ಮಾಡಿದ್ದು ಇನ್ನೂ ಆಗಿಲ್ಲ. ಅದರಲ್ಲಿ 7 ಬತ್ತಿ ಇಟ್ಟಿದೆ. ಇಲ್ಲಿ 7 ಜನ ಅಪೇಕ್ಷಿತರಿದ್ದಾರೆ. ಆ 7 ಬತ್ತಿ ಒಂದು ಕಡೆ ಜೋಡಿಸಿ ದೀಪ ಹಚ್ಚಿದೀವಿ. ನನ್ನ ಕಡೆಯಿಂದ ಇನ್ನಷ್ಟು ಅದಕ್ಕೆ ಎಣ್ಣೆ ಹಾಕ್ಸಪ್ಪ ಅಂತ ಹೇಳಿದ್ವಿ. ಆ 7 ಬತ್ತಿ ಒಂದು ಕಡೆ ಇಟ್ಟು ಎಣ್ಣೆ ಹಾಕಿದೀವಿ. ಇನ್ನೂ ತನಕ ಆ ಬತ್ತಿ ಆರಿಲ್ಲ. ಏನಾದರೂ ಸಂದೇಶ? ಏನಾದರೂ ಸಂದೇಶ? ಒಕ್ಕಟ್ಟಿನಲ್ಲೇ ಬಲವಿದೆ. ನೀವು ಒಂದಾಗಿ ಖಂಡಿತವಾಗಿಯೂ 2023ನೇ ಇಸ್ವಿವರೆಗೆ ಇನ್ನು 10 ತಿಂಗಳ ನಂತರ ಈ ಕ್ಷೇತ್ರಕ್ಕೆ ಮತ್ತೆ ನಾನು ಬರ್ತೀನಿ. ಇಲ್ಲಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ತನು ಮನ ಧನ ನಾನು ನಿಮ್ಮ ಜೊತೆಗೆ. ನಾವು ಬರೀ ಒಂದೇ ಕ್ಷೇತ್ರ ಅಲ್ಲ, ಎಲ್ಲ ಮಾಧ್ಯಮದವರಿಗೆ ರಾಜ್ಯದಲ್ಲಿ 50 ಕ್ಷೇತ್ರಗಳನ್ನ ನಾವು ಗುರುತಿಸಿ, ಅದು ಜೆಡಿಎಸ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಅಲ್ಲಿ ನಮ್ಮ MLAಗಳಿಲ್ಲ. ಜೆಡಿಎಸ್ನ ಶಾಸಕರು ಮತ್ತು ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ 50 ಕ್ಷೇತ್ರವನ್ನ ನಾವು ಗುರುತಿಸಿದ್ದೀವಿ. ಆ 50 ಕ್ಷೇತ್ರಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಯಡಿಯೂರಪ್ಪನವರು ಅವರಿಬ್ಬರು ಸೇರಿ ಒಂದು ತಂಡವನ್ನ ಈ 50 ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ರಾಜ್ಯದ ಇವತ್ತಿನ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ 50 ಕ್ಷೇತ್ರಕ್ಕೆ ಬರ್ತಾರೆ. ಈ 50 ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸದಿಂದ ನಾವು ಈ 50 ಕ್ಷೇತ್ರದಲ್ಲಿ ಗೆದ್ದ ಮೇಲೆ ನೀವು ಅನ್ಬೋದು ಏನು ಈ 50 ಗೆದ್ದು ಈಗಾಗಲೇ 122 ಇವೆಲ್ಲ ನಿಮ್ಮದೇ ಆಗುತ್ತಾನೋ ಅಂತ. ಅಲ್ಲಿ ನಿಮಗೆ 50
ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಇದ್ದವು. ಸುಮಾರು 20-25 ಕ್ಷೇತ್ರದಲ್ಲಿ ನಾವು ಕೆಲವೊಂದು ಕಾರಣಕ್ಕೆ ಅಲ್ಲಿ ಸೋಲುವುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು 20-25 ಕ್ಷೇತ್ರದಲ್ಲಿ ನಾವು ಸೋಲುವುದು ಅಂತಕ್ಕಂಥ ಏನು ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಅವಕ್ಕೆ ಪುನರ್ ಮತ್ತೆ ಇನ್ನಷ್ಟು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತೀವಿ. ಅವ್ರು ಸೋಲಾರ್ದಂಗೆ ನೋಡ್ಕೋತೀವಿ. ಆದ್ರೆ 50 ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಕೂಡ ಅದು ಚಿತ್ತಾಪುರನ್ನ ಅತ್ಯಂತ ಪಾಯಿಂಟ್ ಔಟ್ ಮಾಡಿ ಒತ್ತನ್ನು ಕೊಟ್ಟು ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೇಳಿ ನಾವು ಇವತ್ತು ಚಿತ್ತಾಪುರಕ್ಕೆ ಬಂದಿದ್ದೀವಿ. ನಮ್ಮ ಲೋಕಸಭಾ ಸದಸ್ಯರು ಹೇಳ್ತೀವಿ, ಲಕ್ಷ್ಮಣ ಸವದಿ ಎಲ್ಲಿ ಹೋಗ್ತಾನೆ ಅಲ್ಲಿ ಗೆಲ್ತಾ ಇದ್ದವರು ಅಲ್ಲ, ಲಕ್ಷ್ಮಣ ಸವದಿ ಎಲ್ಲಿ ಹೋಗ್ತಾನೆ ಅಲ್ಲಿ ಗೆಲ್ತಿದೆ ಅಂತ ಅಲ್ಲ. ನಾನು ಹೋದಾಗ ಇಂತಿಂತ ಸಣ್ಣ ಸಣ್ಣ ಸಮುದಾಯಗಳಿದಾವಲ್ಲ, ಅದು ಹಡಪ ಸಮಾಜ ಇರಬಹುದು, ಕೋಳಿ ಸಮಾಜ ಇರಬಹುದು, ಹಿಂದೂ ಸಮಾಜ ಇರಬಹುದು, ಅವರ ಮನೆಗಳಿಗೆ ಹೋಗ್ತೀನಿ. ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜವನ್ನು ಹೊರಗೆ ತರ್ತೀನಿ. ಅವನ್ನೆಲ್ಲರೂ ಒಕ್ಕಟ್ಟು ಮಾಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಅವರ ಮುಖಾಂತರ ನಾನು ಪ್ರಯತ್ನವನ್ನು ಮಾಡ್ತೀನಿ. ನಾನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರಿಗೆ, ಕಾರ್ಯಕರ್ತರು, ಬಹುದಿನಗಳ ನಿಮ್ಮದೊಂದು ಬೇಡಿಕೆ ಇದೆ. ಯಾವುದು? ಬಾಬುರಾವ್ ಹೇಳ್ತಾರೆ, ತಳವಾರ ಮತ್ತು ಪರಿವಾರ ಈ ಸಮಾಜವನ್ನ ಎಸ್ಟಿ ಸಮಾಜಕ್ಕೆ ಸೇರಿಸಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬೊಮ್ಮಾಯಿ ಅವರು ನಾನು ಅಭಿನಂದನೆ ಹೇಳ್ತೀನಿ. ತಳವಾರ ಮತ್ತು ಪರಿವಾರ ಸಮಾಜವನ್ನ ಈಗಾಗಲೇ ಎಸ್ಟಿ ಸಮುದಾಯಕ್ಕೆ ಸೇರಿಸಿ ಆದೇಶ ಮಾಡಿದರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಒಂದೇ ಉಳಿದಿರು. ಅದೇನಪ್ಪ ಅಂತಂದ್ರೆ, ಈಗ ನೀವು ಎಸ್ಟಿ ಸಮುದಾಯದಲ್ಲಿ ಸೇರಿದೆ, ಆದ್ರೆ ನೀವು ಉಳಿದಿರ್ತಕ್ಕಂಥ ಏನು ಕ್ಯಾಟಗರಿ 1ನಲ್ಲಿ ಏನು ಉಳಿದಿದ್ದೀರಿ ಅದನ್ನ ತೆಗಿಬೇಕಾಗಿದೆ. ಅದನ್ನ ಕೆಲವೇ ದಿವಸದಲ್ಲಿ ಆ ಕ್ಯಾಟಗರಿ 1ರಿಂದ ತಳವಾರ ಸಮಾಜವನ್ನು ಹೊರಗಡೆ ತಂದು ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಬೆಳಲಿಕ್ಕೆ ಆ ಸರ್ಟಿಫಿಕೇಟ್ ಸಿಕ್ಕರೆ ನೀವು ಕೂಡ ಪ್ರಬಲವಾಗಿ ಸಮಾಜದಲ್ಲಿ ಬೆಳಲಿಕ್ಕೆ ಅದು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳಿ. ಬಂಧುಗಳೇ, ನಿಮ್ಮೆಲ್ಲರಿಗೆ ನಾನು ಪ್ರಾರ್ಥನೆ ಮಾಡ, ಇವತ್ತಿನ ಈ ಭಾಗದ ಶಾಸಕರಿಗೆ, ಈ ಭಾಗದ ಶಾಸಕರಿಗೆ ದುರಂಕಾರದ ಪರಮಾವಧಿ ಆಗಿದೆ, ದುರಂಕಾರ ಹೆಚ್ಚಾಗಿದೆ. ಈ ದುರಂಕಾರವನ್ನು ನೀವು ಮೆಟ್ಟು ನಿಲ್ಲಿಸಬೇಕಾದ್ರೆ ನಾಳೆ ಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಜಾಗೃತ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳಿ. ನಾನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಾನು ವಿನಂತಿ ಮಾಡ್ತೀನಿ, ಚಿತ್ತಾಪುರದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಕಾಲದಲ್ಲಿ ಯಾರಿಗಾದ್ರೂ ಮುರಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುವ ನಿಟ್ಟಿನಲ್ಲಿ ನೀವು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಬರ್ತೀನಿ. ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಇನ್ನೊಂದು ಸರಿ ನಾನು ಬರ್ತೀನಿ. ಅವಾಗ ಬಂದಾಗ ಸವಿಸ್ತರವಾಗಿ ನಿಮ್ಮ ಜೊತೆಗೆ ನಾನು ವಿಚಾರಗಳನ್ನು ಹಂಚ್ಕೋತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನಾಡ್ತೀನಿ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಬಾಬುರಾವ್ ಚಿಂಚನ್ಸೂರ್ ಅವರಿಗೆ ಅಭಿನಂದನಾ ಸನ್ಮಾನ ಮಾಡಿದರು.
ಇದೇ ವೇಳೆಯಲ್ಲಿ ಸಮಾಜ ಸೇವಕ ಯುವ ಉದ್ಯಮಿ ಮಣಿಕಂಠ್ ರಾಠೋಡ್ ಬಾಬುರಾವ್ ಚಿಂಚನ್ಸೂರ್ ಅವರಿಗೆ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಬಾಬುರಾವ್ ಚಿಂಚನ್ಸೂರ್ ಮಾತನಾಡಿ, ಶಾಸಕ ಪ್ರಿಯಾಂಕ್ ಖರ್ಗೆ ಪಾಪದ ಕೊಡ ತುಂಬಿದೆ. ಹೀಗಾಗಿ 2023ರ ಚುನಾವಣೆಯಲ್ಲಿ ಚಿತ್ತಾಪುರ ಮತಕ್ಷೇತ್ರದಿಂದ ಅವರನ್ನು ಸೋಲಿಸುವುದೇ ನನ್ನ ಮುಖ್ಯ ಗುರಿ ಎಂದು ಹೇಳಿದರು.
ಮೆಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ದೇಶ ವಿದೇಶದಲ್ಲಿ ಅವರು ಜಯಜಯಕಾರ ಆಗ್ತಾ ಇದೆ. ದೇಶ ವಿದೇಶದಲ್ಲಿ ಅವರು ನರೇಂದ್ರ ಮೋದಿ ಅವರು ಜಯಜಯಕಾರ ಆಗ್ತಾ ಇದೆ. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಮುಂದೆ ಕೇಂದ್ರದಲ್ಲಿ ಇವತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ತಾಯಿಗಳ ಪಕ್ಷ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕೂಡ ಹಾವ ಮುಗಿಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕೂಡ ಹಾವ ಮುಗಿಸಿದ್ದಾರೆ. 22 ಕಾಂಗ್ರೆಸ್ ಬರುವುದಿಲ್ಲ. ಕಾಂಗ್ರೆಸ್ ಚರ್ಚಿದೆ. ಕಾಂಗ್ರೆಸ್ ದಿವಾಳಾಗಿದೆ. ಕಾಂಗ್ರೆಸ್ ದಿವಾಳಾಗಿದೆ. ಕಾಂಗ್ರೆಸ್ ಕಡೆ ಕಳ್ಕೊಂಡಿದೆ. ಈ 20 ಕಾಂಗ್ರೆಸ್ ಹೋಗಿಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಚರ್ಚೆಯಾಗಿ ಲಕ್ಷ್ಮಣ ಸವದಿ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಈಗ ಉಪಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಕ್ಯಾಬಿನೆಟ್ ಬರ್ತಾರೆ. ನಾವು ಯಾವ್ದೋ ವ್ಯಕ್ತಿ ಅಲ್ಲ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಮೋದ ನಾಯಕರಾಗಿ ಬೆಳೆದಾರ. ಹಳ್ಳಿಯಿಂದ ದಿಲ್ಲಿವರೆಗೆ, ಕಾಶ್ಮೀರದ ಕನ್ಯಾಕುಮಾರಿವರೆಗೆ ಅವ್ರದೇ ಒಂದು ಚಾಪ್ ಆಗಿದೆ. ಕೇಂದ್ರದ ಅವರು ಮಂತ್ರಿ ಆಗ್ತಾ ಇದ್ದಾರೆ. ಮತ್ತು ಬಾಬುರು ಬಿಜೆಪಿ ಹೈಕಮಾಂಡ್ ನಿಮ್ಮನ್ನ ಕೆಲಸ ಇದು ನನ್ನ ಮಾಡಿಲ್ಲ. ಬಾಬುರು ಚಿಂತಕರು ನನ್ನ ಮಾಡಿಲ್ಲ. ನನ್ನ ಚಿತ್ತಾಪುರ ಮತದ ದೇವರಿಗೆ ಮಾಡಿದ್ದಾರೆ, ನನಗೆ ಮಾಡಿಲ್ಲ. ಚಿತ್ತಾಪುರ ಮತ ಕ್ಷೇತ್ರ ಮತದ ದೇವರಿಗೆ ನನಗೆ ಭೇಟಿ ಮಾಡ್ತಾರೆ. ಯಾವೇ ಕೆಲಸವಲ್ಲಿ ಇವತ್ತೇನಿದೆ ಮೋದಿ ಏನ್ ಮಾಡ್ತಾರೆ? ಅವ್ರ ತಾಯಿ ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾರೆ. ಮೋದಿ ಅವರ ತಾಯಿ ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾರೆ. ಏನಿದೆ ಮೋದಿ? ದೇಶ ಬಲಿಷ್ಠಬೇಕು. ದೇಶ ಮೇಲೆ ಯಾವ ಅನಾಹುತ ಆಗಬೇಕು? ನಮ್ಮ ಭಾರತದಲ್ಲಿ ಇದ್ದಾಗಬೇಕು. ಇವತ್ತು ಭಾರತ ಬಲಿಷ್ಠ ಆಗಬೇಕಾಗಬೇಕು. ಇವತ್ತು ಬಾಬು ಚಿಂತಕ ನನಗ ಮೋದಿ ಸ್ವಲ್ಪ ಏನ್ ಫರಕ್ ಅದ? ಅವನಿಗೆ ಹೆಂಚೆ ಆದ್ರೆ ನನ್ನ ಹೆಂಚಿದ್ರು ನನಗೆ ಫ್ಯಾಕ್ಟ್ರಿ ಸುಳಿಸಾಟೆ ಮಾಡಕತ್ತೀನಿ. ಇವತ್ತು ನನ್ನ ಹೆಂಡತಿ ಹೇಳಿದ್ರು, ಶಕ್ತಿ ಕೊಟ್ಟೆ ಸಹಾಯ ಮಾಡು, ಸುಳ್ಳು ಕೊಟ್ಟೆ ದಾನ ಮಾಡಿದ್ರೆ ಎರಡು ಮಾಡ್ತಾ ಇದ್ದೀನಿ ನಾನು. ಇವತ್ತು ನಿಮ್ಮವನಿದ್ದೀನಿ, ನಿಮ್ಮ ಸೋದರನೇ ಇದ್ದೀನಿ, ನಿಮ್ಮ ಬಂಧುನೇ ಇದ್ದೀನಿ, ನಿಮ್ಮ ತಮ್ಮನೇ ಇದ್ದೀನಿ, ನಿಮ್ಮ ಅಣ್ಣನೇ ಇದ್ದೀನಿ. ಇಲ್ಲಿ ಯಾರ ಸಲುವಾಗಿ ನೀವು ಹೋಗ್ಬೇಕಾಗಿಲ್ಲ, ಯಾರಿಗೆ ಕೈ ಮುಗಿಬೇಕಾಗಿಲ್ಲ, ಯಾರಿಗೆ ದಣಿಗೆ ಹೋಗಲ್ಲ. ನಿಮ್ಮ ಅಣ್ಣ ಈ ಬಾಬು ಮಾಡಿಲ್ಲ, ಮಾಡಿಲ್ಲ. ಚಿತ್ತಾಪುರ ಮತಕ್ಷೇತ್ರದ ಮತದಾರ ದೇವರು ಹೇಳಿ ನಾನು ಬಹಳಷ್ಟು ಮಾತನಾಡಿದೆ. ಆದ್ರೆ ಪಾಪ ಮಳೆ ಬಂದಲ್ಲ, ಕೃಷಿ ಯಾರೇ ಕೆಲಸ ಕಾರ್ಯದಲ್ಲಿ ಬಾಬುರ ಚಿಂತನ ನಾನಿದ್ದಾನ, ನಮ್ಮ ತಮ್ಮಿದ್ದಾನ, ನೀವು ಯಾವೇ ಕೆಲಸ ಇದ್ರು ಸಹಿತ ಇವತ್ತು ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೇಳ್ತಾರೆ, ಯಾರೇ ಪಟ್ಟು ಬರ ಹಿಂದಕ್ಕೆ ಹೇಳ್ತಾರ ಹೆಚ್ಚಿ ಆಗಿವೆ ಹೆಚ್ಚಿ. ನಾ ಹೇಳ್ತಾ ಇದ್ದೀನಿ ಮಲ್ಲಿಕಾರ್ಜುನ ಕವಿಗಳಿಗೆ ಕೇಳ್ತಾ ಇದ್ದೀನಿ ನಾನು. 70 ವರ್ಷ ನೀವು ಕಾಂಗ್ರೆಸ್ ಆಡ್ತೀರಿ, 70 ವರ್ಷ ಕಾಂಗ್ರೆಸ್ ಹುಡುಕಾಟ ಮಾಡ್ತೀರಿ ನೀವು. 70 ವರ್ಷ ಕಾಂಗ್ರೆಸ್ ನೀವೇ ಮಲ್ಲಿಕಾರ್ಜುನ ಖರ್ಗೆ ನಾನು ಎತ್ತಿ ಮಾಡಿ ಉಳಿದೇವ ಮಾಡಿದ್ರೆ ಅದು ಕಣ್ಣಿ ಕಾಣಿಲ್ಲ. ಎಸ್ಟಿ ಅಂತ ಮತ್ತೆ ನೀನು ಕಣ್ಣಿ ಕಾಣಿಲ್ಲ. 8 ಲಕ್ಷ ಜನ ಸೇರಿಸಿ ಯಾನ ಮುಂದೆ ಸಮೇತ ಮಾಡಿದ್ರೆ ಕಣ್ಣಿ ಕಾಣಿಲ್ಲ. ಮಲ್ಲಿಕಾರ್ಜುನ ಖರ್ಗೆ 70 ವರ್ಷ ನೀವೇ ಮಂತ್ರಿ ಇದ್ದೀರಿ. ಲೇಬರ್ ಮಿನಿಸ್ಟರ್ ಜೊತೆ ಡ್ರೈವರ್ ಮಿನಿಸ್ಟರ್ ನೀವೇ ಇದ್ದೀರಿ. ಎಸ್ಟಿ ಮಾಡಬೇಕಾದ್ರೆ 5 ನಿಮಿಷ ಆಗಾಯ್ತು ಮಲ್ಲಿಕಾರ್ಜುನ ಖರ್ಗೆಗ. ಆದ್ರೆ ಪೊಲೀಸ್ ಸಮಾಜ ಟೆಂಡರ್ ಕಾಲಿಗೆ ಕುಡಿದು ಬಿಟ್ಟರು. ಸೇವೆ ಮಾಡಿ
ವೆಕ್ಟರ್ ಹೇಳು ಎಸ್ಟಿ 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 ಅಂತ ಪ್ರಾಣಿ ಮತ್ತೊಂದು ಸುಳ್ಳು ಹೇಳು ನಾವು ಎಸ್ಟಿ ಮಾಡ್ತೇವೆ ಕಾಂಗ್ರೆಸ್ ಪಾಪ ಇವ್ರು ಮಾತಿಗೆ ನಾವು ಕಾಂಗ್ರೆಸ್ ಬಂದ ಕಡೆಗೆ ಎಸ್ಟಿ ಮಾಡಿಲ್ಲ ಮತ್ತೊಮ್ಮೆ ಇಷ್ಟ ಹೇಳು ಕಾಂಗ್ರೆಸ್ ಅದು ಹೇಳ್ತಾ ಇದ್ದೀನಿ ಮಲ್ಲಿಕಾರ್ಜುನ ಖರ್ಗೆ ನಿನ್ನ ಕೈ 70 ವರ್ಷ ನೀವೇ ಆಗಿರಪ್ಪ ನೀವು ಧರ್ಮಸಿರಿ ಆಗಿರಿ ಅದು ಯಾಕೆ ಎಸ್ಟಿ ಮಾಡಿ ಅವಾಗ ನೀವು ಮಾಡಿದ್ರು ನಮ್ಮ ಟೆಂಡರ್ ಕಾಲ್ಸಿ ಕೂಡಿ ನೋಡಿ ನಾ ಬಿಜೆಪಿ ಜಾಯಿನ್ ಆಗಿರಿ ನಾವು ಬಿಜೆಪಿ ಸರ್ಕಾರ ಮೂರೇ ವರ್ಷ ಆಗಿದೆ ಅವ್ರು ಕಾದಾಗ ಬಾತ ನೋಡಿ ನಾವು ಎತ್ತಿ ಮಾಡಂತ ಸಾಯಿ ರಾಣಿ ಕೊಲಾಯ್ತು ಇಲ್ಲೇ ನಕ್ಕು ನಿಜ ಈಗ ಅವ್ರ ಭಾಷೆಯಿಂದ ಹೇಳೋದು MP ದಾರ ಅದಕ್ಕೆ ಬಾಬು ಚಿಂತನ್ಸು ಸುಮ್ಮನೆ ಇರಲಿಲ್ಲ ನಾನು ಮತ್ತು ನನ್ನ ಧರ್ಮ ಪತ್ನಿಯವರು ಜಟ್ಟಿ ಮಾಡಿ ತಮಗೆಲ್ಲರಿಗೆ ಸೇರ್ತಾರೆ ಚಿತ್ತಾಪುರದ ಮತದಾರ ದೇವರಿಗೆ ತಮ್ಮ ಪಾದಕ್ಕೆ ನಾನು ಮಾತನ್ನು ಮುಗಿಸ್ತೀನಿ. ಜೈ ಜೈ ಕೈಲಾಸ. ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಮಳೆ ಬಂದ ಕಾರಣ ವೇದಿಕೆ ಕೆಳಗಡೆ ಕುಳಿತುಕೊಂಡಿರುವ ಜನರು ಕುರ್ಜಿಗಳನ್ನ ತಮ್ಮ ತಲೆ ಮೇಲೆ ಇಟ್ಟುಕೊಂಡಿರುವ ಘಟನೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೋಡಿದ್ರಲ್ಲ ವೀಕ್ಷಕರೇ, ಬಾಬುರಾವ್ ಚಿಂಚನ್ಸೂರ್ಗೆ ಅಭಿನಂದನಾ ಸಮಾರಂಭ ಯಾವ ರೀತಿಯಾಗಿ ಜರುಗಿತು, ಯಾವೆಲ್ಲ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ರು ಅಂತ. ಸೊ ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.